ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೇದು ಮಾಡು ತಂದೆ. ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ, ಲಾಸ್ಟ್ 1.5 ತಿಂಗಳಿಂದಗಡೆ ನಾನು ಜಯನಗರದಲ್ಲಿರ್ತಕ್ಕಂಥ ರಾಯರ ಮಠದಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡಿದ್ದೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೆ ಇದ್ದೀನಿ ಸ್ನೇಹಿತರೆ, ರಾಯರಿದ್ದಾರೆ ರಾಯರಿದ್ದಾರೆ ಅಂತ. ಸ್ನೇಹಿತರೆ ನೋಡಿ, ರಾಯರ ಹತ್ರ ನಾನು ಅವತ್ತು ಕೇಳ್ಕೊಂಡಿದ್ದೆ 1.5 ತಿಂಗಳಿಂದಗಡೆ, ದೇವರೇ ಮಳೆನೂ ಕೊಡು ಬೆಳೆನೂ ಕೊಡು ತಂದೆ ರೈತರಿಗೆ ಅಂತ. ಇವತ್ತು ಮಳೆ ಕೊಟ್ಟು ಬೆಳೆನೂ ಕೊಡ್ತಾ ಇದ್ದಾರೆ ನೋಡಿ. ನೋಡೋಕ್ಕೆ ಎಷ್ಟು ಅದ್ಭುತವಾದಂಥ ಮಳೆ ಇದೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಸ್ನೇಹಿತರೆ. ತಾಳ್ಮೆಯಿಂದ ಇದ್ದರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ಒಂದು ಹಣ್ಣು ಆಗಬೇಕಂದ್ರೆ ಚಿಕ್ಕದಾದ ಮೇಲೆ ಅದು ಕಾಯಿ ಆದಮೇಲೆ ಅದು ಹಣ್ಣು. ಆ ಹಣ್ಣು ತಿನ್ನೋಕೆ ಎಷ್ಟು ಟೇಸ್ಟಾಗಿರುತ್ತೋ ಅದೇ ಇದು ಸಾಕ್ಷಿ. ಎಷ್ಟು ಚೆನ್ನಾಗಿ ಮಳೆ ಕೊಡ್ತಾ ಇದ್ದಾರಲ್ವ. ಇದೇ ಥರ ರಾಯರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ನನ್ನ ಅನುಭವದಲ್ಲಿ ಆ ರಾಯರು ನನಗೆ ಏನೇನು ಪವಾಡಗಳನ್ನು ಮಾಡಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ಎಲ್ಲ ರಾಯರ ಬಗ್ಗೆ ಹಂಚ್ಕೊಂಡಿದ್ದೀನಿ. ಹೋಗಿ ನೋಡಿ ಸ್ನೇಹಿತರೆ. ತಾಳ್ಮೆಯಿಂದ ಇದ್ದವನು ನೆಕ್ಸ್ಟ್ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ.